ಬೆಲೆ ಬಾಳುವ ಮನೆ ಮುಂದಿರುವ ಲಾನ್ ನಲ್ಲಿ ಕೂತ್ಕೊಂಡು ಪ್ರಸಾದ್ ಪೇಪರ್ ಓದ್ತಾ ಇದ್ರೆ ಅವನ 30 ವರ್ಷದ ಮಗ ರಮೇಶ್ ರಿಚ್ ಕಾರಿನಲ್ಲಿ ಮನೆಯಿಂದ ಹೊರಡುತ್ತಾನೆ. ಆಗ ಪ್ರಸಾದ್ ತನ್ನ ಕೈಯಲ್ಲಿರುವ ವಾಚ್ ಅನ್ನ ನೋಡ್ತಾನೆ. ಈವ್ನಿಂಗ್ ಟೈಮ್ 4 ಗಂಟೆ ಆಗ್ತಾ ಇರುತ್ತೆ. ಮಗ ದಿನಾನು ಈ ಟೈಮ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಂದು ಅಂದುಕೊಂಡು ತನ್ನ ಮನೆಯಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇರುವ ಸುಜಾತ ಅನ್ನುವ ಕೆಲಸದ ಹೆಂಗಸನ್ನು ಸುಜಾತ ಸುಜಾತ ಎಂದು ಕರೆಯುತ್ತಾನೆ. ಕಿಚನ್ ನೊಳಗಿರುವ ಸುಜಾತ ಮಾತು ಕೇಳಿ ಗೋಡೆಗಿರುವ ವಾಚನ ನೋಡ್ಕೋತಾಳೆ. ಅಮ್ಮ, ಸಾಯಂಕಾಲ 4 ಗಂಟೆ ಆಗೋಯ್ತು. ಕೆಲಸ ಮಾಡ್ಕೊಂಡು ಅಯ್ಯನವ್ರಿಗೆ ಟೀ ಕೊಡದೆ ಮರ್ತದೆ. ಎಲ್ಲಿದ್ರು ಸರಿ ಈ ಟೈಮ್ಗೆ ಟೀ ಕುಡಿಲೇಬೇಕು, ಇಲ್ಲ ಅಂದ್ರೆ ಅಯ್ಯನವರ ತಲೆ ಕೆಲಸ ಮಾಡಲ್ಲ, ನಮಗೂ ಕೆಲಸ ಮಾಡೋಕ್ ಬಿಡಲ್ಲ ಎಂದು ಅಂದುಕೊಳ್ಳುತ್ತಾ ಟೀ ಹಿಡಿದುಕೊಂಡು ಪ್ರಸಾದ್ ಹತ್ರ ಬರ್ತಾಳೆ. ಪ್ರಸಾದ್ ಟೀ ತೆಗೆದುಕೊಂಡು, ಸುಜಾತ, ಈ ದಿನ ಮಗ ಈ ಟೈಮ್ಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಂದು ಪ್ರಸಾದ್ ಕೇಳುತ್ತಲೇ ಸುಜಾತ ತತ್ತರಿಸುತ್ತಾ, ನಂಗ ಮಾತ್ರ ಏನ್ ಗೊತ್ತಿದೆ ಸ್ವಾಮಿ? ನಿನ್ನ ಮಾತಲ್ಲೇ ತಿಳಿತಾ ಇದೆ. ನಿನ್ಗೇನ್ ಗೊತ್ತೋ ಗೊತ್ತಿಲ್ವೋ, ನಾನು ನಿಮ್ಮನೆ ಯಾವತ್ತೋ ಪರಕೀಯರ ಹಾಗೆ ಕೆಲಸದವರ ಹಾಗೆ ನೋಡ್ಕೊಂಡಿಲ್ಲ. ಈ ಮನೆಯ ಮನುಷ್ಯರ ಹಾಗೆ ನೋಡ್ಕೊಂಡಿದ್ದೀನಿ. ಮಗ ಎಲ್ಲಿಗೆ ಹೋಗ್ತಿದ್ದಾನೆ ಅಷ್ಟು ಮಾತ್ರ ಹೇಳಿ, ಆಮೇಲೆ ಏನ್ ನಡೆಯುತ್ತೋ ನಾನ್ ತಿಳ್ಕೊತೀನಿ. ಅದು ಸ್ವಾಮಿಯವರೇ, ಲವ್ ಟುಡೇ ಪಾರ್ಕಿಗೆ ಹೋಗ್ತಾ ಇದ್ದಾನಪ್ಪ. ಅದಕ್ಕೂ ಹೆಚ್ಚು ನನ್ನೇನು ಕೇಳಬೇಡಿ. ಅಲ್ಲಿ ಅನಾಮಿಕಾ ಅನ್ನೋ ಹುಡುಗಿನ ಭೇಟಿ ಆಗ್ತಾನೆ. ನನಗಷ್ಟೇ ಗೊತ್ತು ಸ್ವಾಮಿ, ಇನ್ನೇನು ಗೊತ್ತಿಲ್ಲ. ಅನಾಮಿಕಳನ್ನ ಪ್ರಾಣದಂತೆ ಪ್ರೇಮಿಸ್ತಾ ಇದ್ದಾನೆ ಸ್ವಾಮಿ. ಇನ್ನು ನಾನು ಕಿಚನ್ ಒಳಗೆ ಹೋಗ್ತಾ ಇದ್ದೀನಿ, ನನ್ಗೇನು ಗೊತ್ತಿಲ್ಲ. ಹುಡುಗಿ ಗೌರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದೆ ಸ್ವಾಮಿ ಅವರೇ. ನನಗೆ ಇದುವರೆಗೆ ಗೊತ್ತು, ಇನ್ನೇನು ಗೊತ್ತಿಲ್ಲ ಸ್ವಾಮಿ ಅವರೇ, ನನ್ನೇನು ಕೇಳಬೇಡಿ ಎಂದು ಹೇಳುತ್ತಾ ಇದ್ದರೆ ಟೀ ಕುಡಿತಾ ಇರುವ ಪ್ರಸಾದನಿಗೆ ಸುಜಾತಳ ಅಮಾಯಕತ್ವ ನೋಡಿ ನಗಬೇಕೋ ಅಳ್ಬೇಕೋ ಅರ್ಥವಾಗ್ಲಿಲ್ಲ. ಆ ಹುಡುಗಿ ಊರಿನ ಹೆಸರು ಮಂದಾರಪಲ್ಲಿ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಚಕಚಕ ಹೊರಟು ಹೋಗುತ್ತಾಳೆ. ಇನ್ನು ಆ ಊರಿನ ಹೆಸರು ಕೇಳಿ ಪ್ರಸಾದ್ ಟೀ ಕುಡಿಯದೆ ಆಶ್ಚರ್ಯದಿಂದ ಕುತ್ಕೋತಾನೆ. ಲವ್ ಟುಡೇ ಪಾರ್ಕ್ ನಲ್ಲಿ ಒಂದು ಕಡೆ ರಮೇಶ್ ಅನಾಮಿಕಾ ಇಬ್ರು ಪ್ರೇಮದಿಂದ ಮಾತಾಡ್ಕೋತಾ ಇರ್ತಾರೆ. ನಿಧಾನವಾಗಿ ಕತ್ತಲಾಗ್ತಾ ಇರುತ್ತೆ. ಇನ್ನು ನಾನು ಹೋಗ್ತೀನಿ ರಾಮ್, ಈ ದಿನ ನಮ್ ಡ್ಯಾಡಿ ಜೊತೆ ನಮ್ಮ ಪ್ರೇಮದ ಬಗ್ಗೆ ಹೇಳಿ ಮದುವೆ ಮಾಡು ಅಂತ ಕೇಳ್ತೀನಿ ಅನು. ಸರಿ ರಾಮ್, ಅವರು ಕೇಳಿದ ಮೇಲೆ ಮಾವಯ್ಯ ಏನಂತಾರೋ ನನಗೆ ಫೋನ್ ಮಾಡು. ಮತ್ತೆ ನೀನು ಯಾವಾಗ ನಿನ್ನ ಸೋದರತ್ತೆ ಹತ್ರ ನಿನ್ ಮದ್ವೆ ವಿಷಯ ಮಾತಾಡ್ತೀಯಾ? ಹೇಳೋದಲ್ಲ ರಾಮ್, ಮಾವಯ್ಯನ ಒಪ್ಸಿ ಅವರನ್ನ ಕರ್ಕೊಂಡು ನಮ್ಮೂರಿಗೆ ಬಂದ್ಬಿಡು. ನಿನಗೆ ನಮ್ಮೂರು ಗೊತ್ತಲ್ಲ, ಮಂದಾರಪಲ್ಲಿ. ಗೊತ್ತು ಅನಾಮಿಕಾ. ಊರಿಗೆ ಬಂದ ಮೇಲೆ ನಿನ್ನ ಸೋದರತ್ತೆ ಹೆಸರೇಳಿ ಮನೆಗೆ ಬರ್ತೀವಿ. ಸರಿ ರಾಮ್, ಜಾಗೃತಿಯಾಗಿ ಬನ್ನಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ರಮೇಶ್ ಕಾರಿನಲ್ಲಿ ಮನೆಗೆ ಹೊರಡುತ್ತಾನೆ. ಕತ್ತಲಾಗುತ್ತಾ ಇರುವಾಗ ಅನಾಮಿಕಾ ಊರಿನಲ್ಲಿ ಬಸ್ಸಿಂದ ಇಳಿಯುತ್ತಾಳೆ. ಮನೆ ಕಡೆ ನಡೀತಾ ಇದ್ದ ದಾರಿಯಲ್ಲಿ ತರಕಾರಿ ಮಾರ್ಕೊಂತಾ ಹೋಗ್ತಾ ಇರುವ ಕಮಲ ನೋಡ್ತಾಳೆ. ಅಮ್ಮ ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಕಮಲಳನ್ನು ನೋಡಿ ಸಡನ್ ಆಗಿ ನಿಲ್ತಾಳೆ. ತನ್ನಲ್ಲಿ ತಾನು, ಅಮ್ಮೋ, ಈ ತರಕಾರಿ ಕಮಲ ಈಗ ನನ್ನ ನೋಡಿದ್ಲು. ನನ್ನ ಹತ್ರ ತನ್ನ ಗಂಡನಿಂದ ಬೇರೆಯಾದ ನನ್ನ ಸೋದರತೆ ಬಗ್ಗೆ ಕೇಳ್ತಾಳೆ. ತಿರುಗಿ ಉತ್ತರ ಹೇಳೋದ್ರೊಳಗೆ ಎಷ್ಟೋ ಪ್ರಶ್ನೆ ಹಾಕ್ತಾಳೆ. ಈಗ ತಪ್ಪಿಸ್ಕೊಳ್ಳೋದು ಹೇಗೆ ಎಂದು ಕ್ಷಣ ಕೂಡ ತಡ ಮಾಡದೆ ಮತ್ತೊಂದು ದಾರಿಯಿಂದ ಚಕಚಕ ಮನೆ ಕಡೆ ನಡೀತಾ ಹೊರಟು ಹೋಗ್ತಾ ಇರ್ತಾಳೆ. ಅದನ್ನು ನೋಡಿದ ಕಮಲ, ಏನಾಯ್ತು ಈ ಹುಡುಗಿಗೆ? ತನ್ನ ಸೋದರತ್ತೆ ಶಾರದ ಕೆಲವು ತರಕಾರಿ ತಗೊಂಬ ಅಂತ ಹೇಳಿದ್ಲು. ಹೇಗೂ ದಾರಿಯಲ್ಲಿ ಅನಾಮಿಕಾ ಭೇಟಿ ಆದ್ಲಲ್ಲ, ಅವಳ ಜೊತೆ ಕಳ್ಸೋಣ ಅಂತ ಕರೆದ್ರೆ ನನ್ನನ್ನ ದೆವ್ವ ನೋಡಿದ ಹಾಗೆ ನೋಡಿ ಹಾಗ್ಯಾಕೆ ಓಡ್ ಹೋದ್ಲು? ಏನ ಈ ಹುಡುಗಿ? ಯಾವಾಗ ಹೇಗಿರುತ್ತೋ ಈ ಹುಡುಗಿಗೆ ಗೊತ್ತಿಲ್ಲ. ಒಂದೊಂದ್ಸಲ ಚೆನ್ನಾಗೆ ಮಾತಾಡ್ತಾಳೆ, ಒಂದೊಂದ್ಸಲ ಹೀಗೆ ನೋಡಿ ಹಾಗೆ ಓಡಿ ಹೋಗ್ತಾಳೆ ಎಂದು ಅಂದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಅನಾಮಿಕಾ ಮಂಗಮ್ಮನ ಮನೆಯವರೆಗೆ ಓಡಿಕೊಂಡು ಬಂದು ನಿಲ್ತಾಳೆ. ತನ್ನನ್ನು ಯಾರು ನೋಡ್ತಾ ಇಲ್ಲ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಉಸಿರೆಳೆದುಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಆಗಲೇ ಮಂಗಮ್ಮ ಹೊರಗೆ ಬರುತ್ತಾಳೆ. ಅನಾಮಿಕಳನ್ನು ನೋಡಿ, ಅನಾಮಿಕಾ, ಹಾಗೆ ಮನೆ ಮುಂದೆ ಯಾಕಮ್ಮ ನಿಂತಿದ್ಯಾ? ಹೀಗೆ ಬಂದು ಮನೆಯಲ್ಲಿ ಕೂತ್ಕೋ ಎಂದು ಹೇಳುತ್ತಿರುವ ಮಂಗಮ್ಮನನ್ನು ನೋಡುತ್ತಾಳೆ ಅನಾಮಿಕಾ. ಹಾಗ್ಯಾಕೆ ನೋಡ್ತಾ ಇದ್ಯಾ? ಮನೆಯೊಳಗೆ ಬಂದು ಕೂತ್ಕೋ, ನೀರ್ ಕೊಡ್ತೀನಿ ಕುಡಿ. ಯಾಕೆ ಕೂತ್ಕೋ ಅಂತ ಇದ್ಯೋ? ಯಾಕೆ ನೀರ್ ಕೊಡ್ತೀನಿ ಅಂತ ಇದ್ಯೋ? ನನಗೆ ಗೊತ್ತಿಲ್ಲ ಅಂದ್ಕೋಬೇಡ ಮಂಗಮ್ಮ. ತನ್ನ ಗಂಡನಂದ ಬಿಟ್ಟು ಹೋದ ಸೋದರತ್ತೆ ಬಗ್ಗೆ ಇಲ್ಲದ್ದು ಸಲದ್ದು ಕೇಳ್ತೀಯಾ? ನನಗೆ ಕೋಪ ಬರುತ್ತೆ, ನಿಂಗೆ ಬೈತೀನಿ. ನೀನ್ ಹೋಗಿ ನಮ್ ಸೋದರತ್ತೆಗೆ ಹೇಳ್ತೀಯಾ? ನನ್ ಸೋದರತ್ತೆ ನನ್ಗೆ ಬೈತಾಳೆ, ಬೇಕು ಅಂದ್ರೆ 2 ಏಟ್ ಕೂಡ ಕೊಡ್ತಾಳೆ. ಅದಕ್ಕೆ ನಾನು ನಿಮ್ ಮನೆಗೆ ಬರಲ್ಲ, ನಿಜಕ್ಕೂ ನಿನ್ ಜೊತೆ ಮಾತಾಡಲ್ಲ ಎಂದು ಅನಾಮಿಕಾ ಅಲ್ಲಿಂದ ನಡೆದುಕೊಳ್ಳುತ್ತಾ ತನ್ನ ಮಣ್ಣಿನ ಮನೆಗೆ ಬರುತ್ತಾಳೆ. ಮನೆಯಲ್ಲಿ ಶಾರದಾ ಹೊಲಿಗೆ ಮೆಷಿನ್ ನಲ್ಲಿ ಹೊಲಿತಾ ಇರ್ತಾಳೆ. ಏನೇ ಸೊಸೆ, ಈ ದಿನ ಕೂಡ ಯಾಕೆಷ್ಟು ಲೇಟ್ ಆಯ್ತು? ಊರ್ನವರಿಗೆ ಕಾಣಿಸಿದ ಹಾಗೆ, ಅವರ ಕೈಗೆ ಸಿಕ್ಕದ ಹಾಗೆ ಜಾಗ್ರತೆ ಪಡ್ತಾ ಮನೆಗೆ ಬರೋ ಹೊತ್ತಿಗೆ ಇಷ್ಟು ಲೇಟ್ ಆಯ್ತು ಅತ್ತೆ. ಇನ್ನು ನಿನ್ನ ಇವ್ರನವರು ನನ್ನ ಜೀವನದ ಬಗ್ಗೆ, ನನ್ನ ಗಂಡನಿಂದ ನಾನು ಏನಕ್ಕೆ ಬಿಟ್ಟು ಹೋದೆ ಅಂತ ಕಾರಣದ ಬಗ್ಗೆ ಕೇಳ್ತಾನೆ ಇದ್ದಾರ ಸೊಸೆ. ಹೌದು ಅತ್ತೆ, ಊರಿನವರಿಗೆ ನಾನು ಎಲ್ಲಿ ಕಾಣಿಸಿದ್ರು ಸರಿ ನಿನ್ ಬಗ್ಗೆನೆ ಕೇಳ್ತಾರೆ.
ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರಿಗೇನು ಅವಕಾಶ ಕೊಡದ ಹಾಗೆ ತಪ್ಪಿಸ್ಕೊಂಡು ಹೀಗೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನತ್ತೆ. ಹಾಗೆ ತಪ್ಪಿಸ್ಕೊಂಡ್ ಬರೋದೇನಕ್ಕೆ ಸೊಸೆ? ಅದು ನಮ್ಮ ಅತ್ತೆ ಜೀವನ, ಅವಳ ಇಷ್ಟ. ನನ್ನನ್ ಕೇಳಿದ್ರೆ ಮಾತ್ರ ನಂಗೇನ್ ಗೊತ್ತು ಅಂತ ಗಟ್ಟಿಯಾಗಿ ಉತ್ತರ ಕೊಡು. ಆಗ ನಿನ್ನನ್ ಯಾರು ಏನು ಕೇಳಲ್ಲ. ನೀನು ಮೆತ್ತಗಿದ್ರೆ ಮಾತ್ರ ಖಚಿತವಾಗಿ ಮತ್ತೆ ಮತ್ತೆ ಎದುರಿಗೆ ಬಂದ ಪ್ರತಿ ಸಲ ನಿನ್ನನ್ನೇ ಕೇಳ್ತಾ ಇರ್ತಾರೆ ಸೊಸೆ. ಇನ್ಮೇಲಿಂದ ನಾನು ಕೂಡ ಹಾಗೆ ಮಾತಾಡ್ಬೇಕು ಅಂತ ಇದ್ದೀನಿ ಅತ್ತೆ. ನಿನಗಾಗಿ ಅಂತ ಒಂದು ಮಾಯ ಲೆಹಂಗಾ ಹೊಲ್ದಿದ್ದೀನಿ ಸೊಸೆ, ಹೋಗಿ ಒಂದ್ಸಲ ಅದನ್ನ ಹಾಕೊಂಡ್ ತೋರ್ಸು. ಇನ್ ಯಾವಾಗಾದ್ರೂ ಹಾಕೋತೀನಿ ಅತ್ತೆ. ಒಂದ್ಸಲ ನೋಡ್ತೀನಿ ಸೊಸೆ, ನಿನ್ನ ಮದುವೆಲಿ ನೀನ್ ಹಾಕೋಬೇಕು, ಅದಕ್ಕೆ ಎಷ್ಟೋ ಕಷ್ಟಪಟ್ಟು ಹೊಲ್ದಿದ್ದೀನಿ. ಯಾರಾದ್ರೂ ನೋಡಿದ್ರೆ ಮಾಯಾ ಲೆಹಂಗಾ ಅಂದ್ಕೋಬೇಕಲ್ಲ. ಅಷ್ಟೆಲ್ಲ ಏನಿದೆ ಅತ್ತೆ, ನೀನ್ ಹಾಕೊಂಬಾರೆ ಸೊಸೆ, ಆಗ ನಿಂಗೆ ತಿಳಿಯುತ್ತೆ. ಸರಿ ಅತ್ತೆ ಎಂದು ಒಳಗಡೆಗೆ ಹೋಗುತ್ತಾಳೆ. ಶಾರದಾ ಹೊಲಿಗೆ ಮೆಷಿನಲ್ಲಿ ಹೊಲಿತಾ ಇರ್ತಾಳೆ. ಮನೆಗೆ ಬಂದ ಮಗ ರಮೇಶ್ನನ್ನು ಪ್ರಸಾದ್ ವಿವರಗಳನ್ನು ಕೇಳಿ ತಿಳ್ಕೊತಾನೆ. ಪ್ರಸಾದನಿಗೆ ವಿಷಯ ಅರ್ಥವಾಗುತ್ತೆ. ತನ್ನ ಮಗಂಗೆ ನಿಜ ಹೇಳ್ಬೇಕು ಅಂದ್ಕೋತಾನೆ. ಮಗು ರಮೇಶು, ಹೇಳಿಯಪ್ಪ. ಮಂದಾರಪಲ್ಲಿ ಊರಿನಲ್ಲಿಯೇ ನಿಮ್ಮಮ್ಮ ಶಾರದಾ ಇದ್ದಾಳೆ. ನೀನು ಪ್ರೇಮಿಸಿದ ಅನಾಮಿಕ ಯಾರೂ ಅಲ್ಲ, ಅವಳ ಸೋದರ ಸೊಸೆ. ರಮೇಶ್ ಸ್ವಲ್ಪ ಶಾಕಿಂಗ್ ಇಂದ, ನೀವ್ ಹೇಳೋದು ನಿಜಾನಪ್ಪ? ನಿಜ ಮಗನೆ. ಆಗ ನಿಮ್ಮಮ್ಮ ತನ್ನ ಅಣ್ಣಯ್ಯ ಅತ್ತಿಗೆ ಸತ್ತು ಹೋದಾಗ ತನ್ನ ಚಿನ್ನಾರಿ ಅನಾಮಿಕಳನ್ನು ನೋಡ್ಕೊಳ್ಳೋದಕ್ಕಾಗಿ ನಮ್ಮ ಮನೆಗೆ ಕರ್ಕೊಂಬಂದ್ಲು. ಆದ್ರೆ ಅದಕ್ಕೆ ನಾನು ಒಪ್ಕೊಂಡಿರ್ಲಿಲ್ಲ. ಅದರಿಂದ ನಿಮ್ಮಮ್ಮ ತನ್ನ ಅಣ್ಣನವರ ಊರಿನಲ್ಲಿಯೇ ಇರ್ತಾ ತನ್ನ ಸೋದರ ಸೊಸೆ ಅನಾಮಿಕಳನ್ನ ಬೆಳೆಸಿ ದೊಡ್ಡವಳಾಗಿ ಮಾಡ್ತಾ ಇದ್ದಾಳೆ. ಅಂದ್ರೆ ನನ್ನ ಮದುವೆಗೆ ಎಂತಹ ತೊಂದ್ರೆನೂ ಇಲ್ವಲ್ಲ ಅಪ್ಪ? ನೀವು ಅಮ್ಮನ ಮಾತು ಇಲ್ಲ ಅಂತ ಅನ್ನಲ್ಲ, ಅಮ್ಮ ನಿಮ್ ಮಾತಿಗೆ ಇಲ್ಲ ಅನ್ನಲ್ಲ. ಮಗು ರಮೇಶು, ನನಗೂ ಈ ಮದುವೆ ಇಷ್ಟನೇ ಕಣೋ, ನಾಳೆನೆ ಹೋಗಿ ಮಾತಾಡೋಣ ಎಂದು ತಂದೆ ಹೇಳಿದ್ದರಿಂದ ರಮೇಶ್ ಬಹಳ ಸಂತೋಷ ಪಡುತ್ತಾನೆ. ಪ್ರಸಾದ್ ಶಾರದಳ ಬಗ್ಗೆ ಆಲೋಚಿಸುತ್ತಾ ಇರ್ತಾನೆ. ಇಷ್ಟರಲ್ಲಿ ಸೋದರ ಸೊಸೆ ಅನಾಮಿಕಾ ಮಿಂಚುತ್ತಿರುವ ಲಹಂಗ ಹಾಕಿಕೊಂಡು ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ. ಅತ್ತೆ, ನೀನು ನನಗಾಗಿ ಹೊಲಿದ ಮಾಯಾ ಲೆಹಂಗಾ ತುಂಬಾ ಚೆನ್ನಾಗಿದೆ. ಕತ್ತಲೆಯಲ್ಲಿ ನೋಡಿ ಹೇಗೆ ಮಿಂಚ್ತಾ ಇದೆಯೋ. ಬಹಳ ಬ್ರಹ್ಮಾಂಡವಾಗಿದೆ ಅನಾಮಿಕಾ. ನಿನಗಾಗಿ ಎಷ್ಟೋ ಕಷ್ಟಪಟ್ಟು ಹೊಲ್ದಿದ್ದೀನಿ. ನಿನಗೆ ಯಾವಾಗ ಹಾಕೋಬೇಕು ಅಂತ ಅನ್ಕೊಂಡ್ರೆ ಅವಾಗ ಹಾಕೋ ಸೊಸೆ. ಈ ಲೆಹಂಗಾದಲ್ಲಿ ನಾನು ಹೇಗಿದ್ದೀನಿ ಅತ್ತೆ? ಚಂದನದ ಗೊಂಬೆ ಆಗಿದೆಯಾ ಮಗು ಎಂದು ಶಾರದಾ ಸಂತೋಷ ಪಡುತ್ತಾಳೆ. ಹಾಗೆ ಆ ರಾತ್ರಿ ಕಳೆದು ಹೋಗುತ್ತೆ. ಮಾರನೇ ದಿನ ಶಾರದಾ ಪೂಜೆಯ ಬುಟ್ಟಿ ಹಿಡಿದುಕೊಂಡು ಮದುವೆಗೆ ಬಂದ ತನ್ನ ಸೋದರ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಗುಡಿಗೆ ಬರುತ್ತಾಳೆ. ಪೂಜಾ ಬುಟ್ಟಿಯನ್ನು ಪೂಜಾರಿಗೆ ಕೊಡುತ್ತಾಳೆ. ಗೋತ್ರ ನಾಮಗಳು ಹೇಳುತ್ತಾಳೆ. ಪೂಜಾರಿ ಅಮ್ಮನವರ ಹತ್ರಕ್ಕೆ ಹೋಗ್ತಾನೆ. ಶಾರದಾ ಅನಾಮಿಕಾ ಇಬ್ಬರು ಅಮ್ಮನವರನ್ನು ನೋಡುತ್ತಾ ಕೈಗಳು ಜೋಡಿಸಿ ನಮಸ್ಕರಿಸುತ್ತಾರೆ. ಪೂಜಾರಿ ಪೂಜೆ ಮಾಡಿ ಹೊಡೆದ ತೆಂಗಿನಕಾಯಿ ಚೂರನ್ನು, ಹೂವನ್ನು, ಬಾಳೆಹಣ್ಣನ್ನು ತಂದು ಶಾರದಳ ಕೈಗೆ ಕೊಡುತ್ತಾನೆ. ಅಮ್ಮ ಶಾರದಮ್ಮ, ನಿಮಗೆ ವಿವಾಹ ದಿನದ ಶುಭಾಕಾಂಕ್ಷೆಗಳು ಎಂದು ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯ ಹೋಗುತ್ತಾ, ಏನು ಈ ದಿನ ನಮ್ ಸೋದರತ್ತೆ ಮದುವೆ ದಿನನಾ? ವಾರೆವಾ, ನನಗೇನಕ್ಕೆ ಹೇಳಿಲ್ಲ ಅತ್ತೆ? ನಿನಗ್ ಹೇಳಿದ್ರೆ ನೀನ್ ಸುಮ್ನೆ ಇರ್ತೀಯ ಸೊಸೆ, ಊರೆಲ್ಲ ಡಂಗೂರ ಹಾಕಲ್ವಾ? ಮದುವೆ ದಿನ ಅಂದ ಮಾತ್ರಕ್ಕೆ ಅಷ್ಟೆಲ್ಲ ಇರೋದಿಲ್ವಾ ಅತ್ತೆ? ಮತ್ತೆ ಅದಕ್ಕೆ ನಿಂಗೆ ಹೇಳಿಲ್ಲ. ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರು 6 ಜನ ಇದ್ರೆ ಅಪಾರ್ಥ ಮಾಡ್ಕೊಳ್ಳೋರು 65 ಜನ ಇದ್ದಾರೆ. ಅವರುಗಳಿಂದ ಮಾತನ್ನ ಕೇಳಿಸ್ಕೊಳ್ಳೋದು ನನ್ನಿಂದ ಆಗಲ್ಲಮ್ಮ. ಅದಕ್ಕೆ ನಾನು ಈ ದಿನ ನನ್ನ ಮದುವೆ ದಿನ ಅಂತ ಹೇಳಿಲ್ಲ ನಿಂಗೆ. ಸರಿ ಬಿಡಿ ಅತ್ತೆ, ನಾನು ಕೂಡ ಯಾರಿಗೂ ಹೇಳಲ್ಲ ಬಿಡಿ ಎಂದು ಶಾರದಾ ಅನಾಮಿಕಾ ಮಾತನಾಡಿಕೊಂಡು ಗುಡಿಯಿಂದ ಮನೆಗೆ ಬರುತ್ತಾರೆ. ಮನೆಯ ಮುಂದೆ ದೊಡ್ಡ ಕಾರ್ ಇರುತ್ತೆ. ಅನಾಮಿಕಾ ಕಾರನ್ನು ನೋಡಿ ತನ್ನಲ್ಲಿ ತಾನು, ರಾಮ್ ಮಾವಯ್ಯನ ಕರ್ಕೊಂಡು ಬಂದಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯ ಜಗಲಿ ಮೇಲೆ ಕೂತ್ಕೊಂಡ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ. ಶಾರದಾ ಪ್ರಸಾದ್ನನ್ನು ಗುರುತು ಹಿಡಿದು ಸಂತೋಷ ಪಡುತ್ತಾ ಅವನ ಹತ್ರಕ್ಕೆ ಬರ್ತಾಳೆ. ಪ್ರಸಾದ್ ಕೂಡ ಶಾರದಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ. ಪ್ರೇಮದಿಂದ, ಶಾರದಾ ಏನು ಅಂದ್ರೆ ಎಂದು ಇಬ್ಬರು ಪ್ರೇಮದಿಂದ ಒಬ್ಬರನ್ನೊಬ್ಬರು ಮಾತನಾಡಿಕೊಂಡು ಆಪ್ಯಾಯತೆಯಿಂದ ಆಲಂಗಿಸಿಕೊಳ್ಳುತ್ತಾರೆ. ತನ್ನ ಮದುವೆಯಿಂದ ತನ್ನ ಅಪ್ಪ ಅಮ್ಮ ಕಲಿತು ಹೋದರು ಎಂದು ರಮೇಶ್ ಎಷ್ಟೋ ಸಂತೋಷ ಪಡ್ತಾ ಇರ್ತಾನೆ. ಏನ್ ನಡೀತಾ ಇದೆ ರಾಮ್ ಎಂದು ಕೇಳುತ್ತಲೇ ಇನ್ನು ರಮೇಶ್ ನಡೆದೆಲ್ಲವನ್ನು ಹೇಳುತ್ತಾನೆ. ಆಗ ಅನಾಮಿಕಾ ಕೂಡ ಸಂತೋಷ ಪಡುತ್ತಾಳೆ. ಶಾರದಾ ಪ್ರಸಾದರು ಕಲಿತು ಹೋಗಿದ್ದಕ್ಕೆ ಅನಾಮಿಕಾ ಎಷ್ಟೋ ಆನಂದ ಪಡುತ್ತಾಳೆ. ಇನ್ನು ಆ ನಂತರ ಎಲ್ಲರ ಅಂಗೀಕಾರದಿಂದ ಅಂಗರಂಗ ವೈಭವದಿಂದ ರಮೇಶನಿಗೂ ಅನಾಮಿಕಳಿಗೂ ಮದುವೆ ನಡೆಯುತ್ತೆ. ಇನ್ನು ಎಲ್ಲರೂ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.